ನೀವೇ ಪಿತೂರಿ ಮಾಡಿ ಅಳಿಯಂದ್ರನ್ನ ಮನೆಯಿಂದ ಹೊರಗೆ ಹಾಕಿದೀರಾ ಅಂತ ಅವಳಿಗೆ ಕೋಪ. ಗಂಡನ್ ಮಾತಾಡಿಸ್ಬಾರ್ದು ಅಂತ ಕಂಡೀಷನ್ ಬೇರೆ ಹಾಕಿದ್ರಂತೆ. ಇದೆಲ್ಲ ನಿಮ್ ಸಂಸಾರದ ಗುಟ್ಟು. ಅವಳೇ ಹೇಳ್ದೆ, ನನ್ಗೆ ಹೇಗೆ ಗೊತ್ತಾಗ್ಬೇಕು ಹೇಳಿ? ಮಾತಾಡೋಕ್ಕೂ ಅವಕಾಶ ಇಲ್ದೇ ಇರೋ ಗಂಡನ ಹೆಸರಲ್ಲಿ ಹೇಗೆ ಜೀವನ ಮಾಡ್ಲಿ ಅನ್ನೋದು ಅವಳ ಪ್ರಶ್ನೆ. ಪಾಪ ಅವಳ ಅತ್ತೆ ಮನೇಲಿ ಅಷ್ಟೊಂದು ಹಿಂಸೆ ಆಗ್ತಿದೆ ಅಂತಿದ್ದೀರಿ, ನೀವ್ಯಾಕೆ ಅವಳು ಬಲತ್ತ ಮಾಡಕ್ ಹೋಗ್ತೀರಿ? ಅದಕ್ಕೆ ಅವಳು ಡೈವರ್ಸ್ ಕೊಡೋ ನಿರ್ಧಾರಕ್ಕೆ ಬಂದಿದ್ದಾಳೆ. ಕೊಡ್ಲಿ ಬಿಡಿ. ನೀವ್ಯಾರ್ರಿ? ಈ ಕೇಸ್ಗೂ ನಿಮ್ಗೂ ಏನ್ ಸಂಬಂಧ? ಜಾನುಗೂ ನನಗೂ ಸಂಬಂಧ ಅಂದ್ರೆ ಅಂದ್ರೆ ಇವರು ನಮಗೆ ಫ್ಯಾಮಿಲಿ ಫ್ರೆಂಡು. ನನ್ನ ಹಾಗೆ ಜಾನ್ವಿನ ಚಿಕ್ಕ ವಯಸ್ಸಿಂದ ಬೆಳೆಸಿದ್ದಾರೆ. ಒಂದ್ ರೀತಿಲಿ ಜಾನ್ವಿಗೆ ಇವರು ಸಾಕು ತಂದೆ ಥರ. ಅದಕ್ಕೆ ಅವಳೇ ಡೈವರ್ಸಿಗೆ ಸೈನ್ ಮಾಡಿದ್ದು. ಹೇಗೂ ಅಳಿಯಂದ್ರು ಮನೇಲಿಲ್ಲ, ನಿಮ್ಗೂ ವಿಷಯ ಗೊತ್ತಾಗಲ್ಲ. ಪೂರ್ತಿ ಡೈವರ್ಸ್ ಆಗಿ ಅವಳು ನಿಮ್ಮನೆಯಿಂದ ಆಚೆ ಬರೋರ್ಗೂ ನಿಮ್ಮಿಂದ ವಿಷಯ ಮುಚ್ಚಿಡ್ಬೇಕು ಅನ್ಕೊಂಡಿದ್ಲೋ ಏನೋ. ನಿಮ್ಗೆ ಈಗಲೇ ವಿಷಯ ಗೊತ್ತಾಗೋಯ್ತು. ದಿನ ಬೆಳಗಾದ್ರೆ ಆ ಮನೇಲಿ ನಿಮ್ ಮುಖ ನೋಡ್ಬೇಕು. ಇನ್ನಿಷ್ಟೂರ ಕಟ್ಕೊಂಡ್ರೆ ಕಷ್ಟ ಅಂತ ಎಲ್ಲ ತಪ್ಪನ್ನು ನನ್ ಮೇಲೆ ಹಾಕ್ಬಿಟ್ಟಿದ್ದಾಳೆ. ನೀವ್ಯಾಕೆ ಅವಳ ಮಾತನ್ನ ನಂಬ್ಕೊಂಡು ಇಲ್ಲಿ ರಂಪ ಮಾಡಕ್ ಬಂದಿದ್ದೀರಾ? ಏನಪ್ಪ ನೀನೇನ್ ಹೇಳ್ತೀಯಾ? ನಿಮ್ಮ ಅಕ್ಕನ ಡೈವರ್ಸ್ ಪೇಪರ್ಸಿಗೆ ಸೈನ್ ಮಾಡಿರೋದು ಅಂತ ನಂಬ್ತೀಯಾ? ಅದೆಲ್ಲ ನನಗೆ ಗೊತ್ತಾಗ್ತಿಲ್ಲ ಸರ್. ಆದರೆ ಒಬ್ರನ್ನೊಬ್ರು ತುಂಬ ಇಷ್ಟಪಟ್ಟು ಮದುವೆ ಆಗಿರೋದು. ಈಗಲೂ ಒಬ್ರ ಮೇಲೆ ಒಬ್ರಿಗೆ ತುಂಬ ಪ್ರೀತಿ ಇದೆ ಸರ್. ಅವರಿಬ್ರು ಯಾವುದೇ ಕಾರಣಕ್ಕೂ ದೂರ ಆಗಬಾರ್ದು ಸರ್. ಅಷ್ಟೇ ನನಗೆ ಬೇಕಾಗಿರೋದು ಸರ್. ದಯವಿಟ್ಟು ಅವರಿಬ್ರು ನೀವೇ ಒಂದು ಮಾಡಬೇಕು ಸರ್. ಮೆಜಾರಿಟಿ ವೋಟ್ಸ್ ಎಲ್ಲ ನಿಮ್ಮ ಅಕ್ಕನೇ ಒಪ್ಪಿ ಸೈನ್ ಮಾಡಿ ಕಳ್ಸಿರೋದು ಅಂತ ಹೇಳ್ತಾ ಇದೆ. ಇದಕ್ಕೆ ನಾನು ಏನು ಮಾಡೋಕ್ಕಾಗಲ್ಲಪ್ಪ. ನಾವು ಬಡವರೇ ಇರ್ಬೋದು, ಹಾಗಂತ ಮಗಳ ಜೀವನದಲ್ಲಿ ಆಟ ಆಡುವಂತ ಕಟಕರಲ್ಲ ರೀ. ನೀವು ಪೊಲೀಸನ್ ಕರ್ಕೊಂಡು ಬಂದು ಬೆದರಿಕೆ ಹಾಕಿದ ತಕ್ಷಣ ಮಾಡದೇ ಇರೋ ತಪ್ಪನ್ನ ನಾವು ಒಪ್ಕೊಳಕ್ಕಾಗತ್ತಾ ಹೇಳಿ? ಈಗ್ಲೂ ನನ್ನ ಮಾತಿನ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ ಅಂದ್ರೆ ನನ್ನ ಜೈಲ್ಗೆ ಹಾಕ್ಸ್ಬಿಡಿ. ಆಗ್ಲಾದ್ರೂ ನಿಮ್ಗೆ ಸಂತೋಷ ಸಿಗುತ್ತೆ ಅನ್ನೋದಾದ್ರೆ ನಾನು ಅಡ್ಡಿ ಬರಲ್ಲ.